ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಿಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳ ಬಗ್ಗೆ MCQs ಆಗಿತ್ತು. ಈಗ 10ನೇ ತರಗತಿಯ ಎರಡನೇ ವಿಡಿಯೋ ಇದಾಗಿರುತ್ತೆ. ಇಲ್ಲಿ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಓಕೆ, ಜೊತೆಗೆ ಲವಣಗಳು, ಇದ್ರ ಬಗ್ಗೆ ನಾವು MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲ್ತಾ ಇದ್ರೆ ಅವನಿಗೆ ಈ ಕೆಳಗಿನ ವಸ್ತುವನ್ನ ನೀಡುವಿರಿ. ಈ ಕೆಳಗಿನ ಯಾವ ವಸ್ತುವನ್ನ ನೀಡುವಿರಿ ಅಂತ ಇದೆ. ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲ್ತಾ ಇದ್ರೆ, ಅಸಿಡಿಟಿಯಿಂದ ಬಳಲ್ತಾ ಇದ್ರೆ ಅವನಿಗೆ ಯಾವ ವಸ್ತುವನ್ನ ನೀಡ್ತೀರಾ? ರಾಗಿ ಮುದ್ದೆ, ಲಿಂಬೆ ರಸ ಪ್ಲಸ್ ಉಪ್ಪು, ಅನ್ನ ಸಾಂಬಾರು, ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಅಸಿಡಿಟಿಯಿಂದ ಬಳಲ್ತಾ ಇದ್ದಾನೆ ಆ ವ್ಯಕ್ತಿ ಅಂತ ಹೇಳಿದ್ರೆ ಏನನ್ನ ಕೊಡ್ತೀರಾ ನೀವು? ಆಮ್ಲೀಯತೆಯಿಂದ ಬಳಲ್ತಾ ಇದ್ರೆ ಅವನಿಗೆ ಈ ಕೆಳಗಿನ ಯಾವ ವಸ್ತುವನ್ನ ನೀಡ್ತೀರಾ? ಯಾವ ವಸ್ತು ಅಂತ ಹೇಳಿದ್ರೆ ದಟ್ ಇಸ್ ಲಿಂಬೆ ರಸ ಮತ್ತು ಉಪ್ಪು ಏನಿದೆ ಅದನ್ನ ಕೊಡ್ತಾರೆ. ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ? ಯಾವುದು ಇದರಲ್ಲಿ ನೈಸರ್ಗಿಕ ಸೂಚಕ? ಅರಿಶಿಣ, ಮಿಥೈಲ್ ಆರೆಂಜ್, ಫಿಲಾಪ್ತನಿನ್ ಯಾವುದು ಅಲ್ಲ. ಸರಿಯಾದಂತ ಉತ್ತರ ಅರಿಶಿಣ. ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? ಸಿಂಥೆಟಿಕ್ ಆಗಿದೆ. ಅರಿಶಿಣ, ಸೋಡಿಯಂ ಕ್ಲೋರೈಡ್, ಮಿಥೈಲ್ ಆರೆಂಜ್, ಮೆಣಸು ಅಂತ ಇದೆ. ಸಂಶ್ಲೇಷಿತ ಸೂಚಕ, ಸಿಂಥೆಟಿಕ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಅಂದ್ರೆ ನ್ಯಾಚುರಲ್ ಇಂಡಿಕೇಟರ್ ಅಲ್ಲ, ಇದು ಒಂದು ಸಿಂಥೆಟಿಕ್ ಇಂಡಿಕೇಟರ್. ಯಾವುದು? ದಟ್ ಇಸ್ ಮಿಥೈಲ್ ಆರೆಂಜ್. ಓಕೆ, ಮುಂದಿನ ಪ್ರಶ್ನೆ, ಒಂದು ಅನಿಲವನ್ನ ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ, ಒಂದು ಗ್ಯಾಸ್ ಅನ್ನ ತಗೊಂಡು ನಾವು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂತ ಬಣ್ಣಕ್ಕೆ ತಿರುಗಿದ್ರೆ ಹಾಯಿಸಿದಂತ ಅನಿಲ ಯಾವ್ದಾಗುತ್ತೆ? ಹಾಗಾದ್ರೆ ಒಂದು ಅನಿಲವನ್ನ ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂತ ಬಣ್ಣಕ್ಕೆ ತಿರುಗುತ್ತೆ ಅನ್ನೋದಾದ್ರೆ ನಾವು ಹಾಯಿಸಿದಂತ ಅನಿಲ ಯಾವುದು ಈ ಅನಿಲ ಅಂತ ಕೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಯಾವುದು ಅಲ್ಲ ಅಂತ ಇದೆ. ಯಾವುದು ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂತ ಬಣ್ಣಕ್ಕೆ ತಿರುಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, NaOH plus HCl gives rise to NaCl plus H2O. ಈ ಒಂದು ರಾಸಾಯನಿಕ ಕ್ರಿಯೆಯನ್ನ ಏನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಆಮ್ಲೀಯ ಕ್ರಿಯೆ, ಪ್ರಕ್ಷೇಪಣ ಕ್ರಿಯೆ ಅಂತ ಇದೆ. ಇದು ಯಾವುದು ಕ್ರಿಯೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನ, ಆಮ್ಲೀಯ ಕ್ರಿಯೆನ, ಪ್ರಕ್ಷೇಪಣ ಕ್ರಿಯೆನ, ಉತ್ಕರ್ಷಣ ಕ್ರಿಯೆನ ಇಲ್ಲಿ ನಡೆದಿರುವಂತದ್ದು. ನೋಡಿ, ಇಲ್ಲಿ ನಡೆದಿರುವಂತದ್ದು ಏನು ಅಂತ ಹೇಳಿದ್ರೆ ದಟ್ ಇಸ್ ಇಲ್ಲಿ NaCl ಜೊತೆಗೆ ಇಲ್ಲಿ H2O. ಅಂದ್ರೆ ಇದನ್ನ ನಾವೇನಂತ ಕರಿತೀವಿ? ದಟ್ ಇಸ್ ನ್ಯೂಟ್ರಲೈಸೇಷನ್. ಅಂದ್ರೇನು? ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ನಾವು ಇದನ್ನ ಇಂಡಿಕೇಟ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಈ ಒಂದು ಅಯಾನುಗಳು ಉತ್ಪತ್ತಿ ಮಾಡ್ತವೆ. ನೋಡಿ, ಆಮ್ಲಗಳು ಮತ್ತೆ ಅಂದ್ರೆ ಆಸಿಡ್ಸ್ ಮತ್ತೆ ಬೇಸಸ್ ಯಾವಾಗ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅವಾಗ ಈ ಒಂದು ಅಯಾನ್ಸ್ ಅನ್ನು ಉತ್ಪತ್ತಿ ಮಾಡುತ್ತೆ. H+ ಮತ್ತು OH- ಅಯಾನ್ಗಳು. ನೋಡಿ, H+ ಏನಿದೆ ಇದನ್ನ H3O ಅಂತ ಕೂಡ ಕರಿತೀವಿ. ಅದನ್ನ ಹೈಡ್ರೋನಿಯಂ ಅಯಾನ್ಸ್ ಅಂತ. ಓಕೆ, Na++ ಅಂದ್ರೆ Na+ ಮತ್ತು Cl- ಅಯಾನುಗಳು, Mg+2 SO4- ಅಯಾನ್ಗಳು ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ದಟ್ ಇಸ್ ಹೈಡ್ರೋನಿಯಂ ಅಯಾನ್ ಮತ್ತೆ OH- ಅಯಾನುಗಳು. ಓಕೆ, ಕೆಲವೊಂದ್ಸತಿ ಹೈಡ್ರೋನಿಯಂ ಅಯಾನು ಯಾವುದು ಅಂತ ಹೇಳಿ ಇಂಡಿಕೇಟ್ ಮಾಡಿ, ಅಂದ್ರೆ ಹೈಡ್ರೋನಿಯಂ ಅಯಾನ್ದು ಫಾರ್ಮುಲಾ ಕೇಳ್ತಾರೆ, ಅದು ಇದು ಯಾವುದು? H3O+. ಓಕೆ, ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನ ನೀರಿನೊಂದಿಗೆ ಸೇರಿಸುವಾಗ, ಅಂದ್ರೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಇವೆಲ್ಲವುಗಳನ್ನ ನಾವು ನೀರಿಗೆ ಸೇರಿಸಬೇಕಾದ್ರೆ ನಿರಂತರ ಕಲಿಸುವಿಕೆಯೊಂದಿಗೆ ಆಮ್ಲವನ್ನ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಯಾಕೆ? ನೋಡಿ,
ಅಂದ್ರೆ ಆಮ್ಲದೊಂದಿಗೆ ನೀರನ್ನ ಸೇರಿಸ್ಬೇಕಾ, ನೀರಿಗೆ ಆಮ್ಲವನ್ನ ಸೇರಿಸ್ಬೇಕಾ ಅಂತ ಹೇಳಿದಾಗ ನೀರಿಗೆ ಆಮ್ಲವನ್ನ ನಿಧಾನವಾಗಿ ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಈ ರಾಸಾಯನಿಕ ಕ್ರಿಯೆ ಅಂತರುಷ್ಣುಕವಾಗಿರುತ್ತೆ, ಈ ರಾಸಾಯನಿಕ ಕ್ರಿಯೆ ಬಹಿರುಷ್ಣುಕವಾಗಿರುತ್ತೆ. ಆಮ್ಲವನ್ನ ತಕ್ಷಣ ನೀರಿಗೆ ಹಾಕಿದ್ರೆ ಅದು ವರ್ತಿಸೋಲ್ಲ, ಆಮ್ಲವನ್ನ ತಕ್ಷಣ ನೀರಿಗೆ ಹಾಕಿದ್ರೆ ಆವಿ ಆಗುತ್ತೆ ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿದ್ರೆ ನೋಡಿ, ಅದು ಬಹಿರುಷ್ಣಿಕ ಕ್ರಿಯೆ ಆಗಿರುತ್ತೆ. ಯಾವುದು? ಈ ಒಂದು ರಾಸಾಯನಿಕ ಕ್ರಿಯೆ. ಅಂದ್ರೆ ನಾವು ಯಾವುದೇ ಒಂದು ಕಾನ್ಸಂಟ್ರೇಟೆಡ್ ಆಸಿಡ್ಗೆ ನಾವು ಅಂದ್ರೆ ಒಂದು ನೀರಿಗೆ ನಾವು ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅನ್ನ ಹಾಕ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಹಾಕ್ಬೇಕು. ಯಾಕೆ ಅಂತ ಹೇಳಿದ್ರೆ ಯೂಸಿಂಗ್ ರಾಡ್. ಈಗ ನೋಡಿ, ಇದು ಒಂದು ಬೀಕರ್, ಇದ್ರೊಳಗಡೆ ಏನಿದೆ? ವಾಟರ್ ಇದೆ. ಇದ್ರೊಳಗಡೆ ನೀವು ಇವಾಗ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಸಿಡ್ ಅನ್ನ ನೀವು ಹಾಕ್ತೀರಾ ಅಂತ ಹೇಳಿದ್ರೆ ಯೂಸಿಂಗ್ ರಾಡ್ ಏನ್ ಮಾಡ್ಬೇಕು? ಇದ್ರ ಮೇಲೆ ನಿಧಾನಕ್ಕೆ ಎಷ್ಟು ml ಬೇಕೋ ಅಷ್ಟು ಹಾಕ್ತಾ ಹೋಗ್ಬೇಕು ಅಷ್ಟೇ. ಓಕೆ, ಡಿಸಾಲ್ವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಬಹಿರುಷ್ಣುಕ ಕ್ರಿಯೆ ಆಗುತ್ತೆ. ಏನಾಗುತ್ತೆ? ಇಲ್ಲ ಅಂದ್ರೆ ಸಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಬಹಿರುಷ್ಣುಕ ಕ್ರಿಯೆ ಆಗಿರೋದ್ರಿಂದ. ಓಕೆ, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನ ಅಳೆಯೋದಕ್ಕೆ ಬಳಸುವಂತಹ ಮಾಪನವನ್ನ ಅಂದ್ರೆ ಯಾವ ಒಂದು ಮಾಪನವನ್ನ ಬಳಸ್ತಾರೆ ನೋಡಿ? ದ್ರಾವಣದಲ್ಲಿ, ಸೊಲ್ಯೂಷನ್ ಅಲ್ಲಿ ಹೈಡ್ರೋಜನ್ ಅಯಾನ್ಗಳು ಎಷ್ಟಿದೆ, ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನ ಅಳೆಯೋದಕ್ಕೆ, ಅಂದ್ರೆ ಹೈಡ್ರೋಜನ್ ಅಯಾನ್ ಸಾರತೆ ಅಂತ ಹೇಳಿದ್ರೆ ಏನು? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ ಅಳೆಯೋದಕ್ಕೆ ಯಾವ ಒಂದು ಮಾಪನವನ್ನ ಬಳಸ್ತಾರೆ? ಕ್ಯಾಲೋರಿಮೀಟರ್, ವೋಲ್ಟ್ ಮೀಟರ್, ಓಡೋಮೀಟರ್, pH ಮೀಟರ್. ಸರಿಯಾದಂತ ಉತ್ತರ ಏನು? ದಟ್ ಇಸ್ pH ಮೀಟರ್. pH ಅಳತೆ ಪಟ್ಟಿಯಲ್ಲಿ ಇರುವಂತೆ ಮಾಪನದ ವ್ಯಾಪ್ತಿ ಈ ಕೆಳಕಂಡಂತೆ ಇರುತ್ತೆ. ಎಲ್ಲಿಂದ ಇರುತ್ತೆ? ಅದು 0 to 14 ಇರುತ್ತೆ. 7 ಇಸ್ ನ್ಯೂಟ್ರಲ್. ಓಕೆ, ಮುಂದಿನ ಪ್ರಶ್ನೆ. pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಹೆಚ್ಚಾದಷ್ಟು, ಅಂದ್ರೆ ಇವಾಗ pH ನ ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಇವಾಗ ಅದು ಜಾಸ್ತಿ ಆದಂಗೆ ಏನಾಗುತ್ತೆ? pH ಮೌಲ್ಯ ಜಾಸ್ತಿ ಇದೆ ಅಂತ ಅಂದ್ರೆ ಅಲ್ಲಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತಾ, ಆಮ್ಲೀಯ ಗುಣ ಹೆಚ್ಚಾಗುತ್ತಾ, ತಟಸ್ಥವಾಗಿರುತ್ತಾ? ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ನೋಡಿ, ಈಗ 0 to 14 ಇದೆ ಅಂತ ಅಂದ್ರೆ ಇಲ್ಲಿ 7 ಇರುವಂತದ್ದು ನ್ಯೂಟ್ರಲ್. 7 ಇಂದ ಮೇಲೆ ಹೋದಂಗೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. 7 ಇಂದ 0ಗೆ ಇಳಿದಂಗೆ ಡಿಕ್ರೀಸ್ ಆದಂಗೆ ಆಸಿಡ್ ನ ಒಂದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಕಡಿಮೆ ಆದಷ್ಟು ಏನಾಗುತ್ತೆ? ಆಮ್ಲೀಯ ಗುಣ ಹೆಚ್ಚಾಗುತ್ತೆ. pH ಮೌಲ್ಯ ಕಡಿಮೆ ಆದಂತೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ? ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲ ಆಗಿದೆ? ಪ್ರಬಲ ಆಮ್ಲ ಅಂದ್ರೆ ಸ್ಟ್ರಾಂಗ್ ಆಸಿಡ್ ಯಾವುದು? ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡೋದು, ಹೆಚ್ಚು OH- ಅಯಾನುಗಳನ್ನು ಉತ್ಪತ್ತಿ ಮಾಡೋದು. ಇಲ್ಲಿ OH ಅಂದ್ರೆ ಇದು ಪ್ರತ್ಯಾಮ್ಲ. ಸೊ ಹಾಗಾಗಿ ಯು ಶುಡ್ ನಾಟ್ ಕನ್ಸಿಡರ್ ದಿಸ್. ಇನ್ನು ಇವೆರಡರಲ್ಲೇ ನೋಡ್ಬೇಕು. ಏನು? ಕಡಿಮೆ H+ ಅಯಾನುಗಳನ್ನ ಉತ್ಪತ್ತಿ ಮಾಡೋದು, H+ ಅಯಾನುಗಳನ್ನ ಉತ್ಪತ್ತಿ ಮಾಡೋದು. ಓಕೆ, ಏನು? ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡೋದು ಸ್ಟ್ರಾಂಗ್ ಆಸಿಡ್ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಆಮ್ಲಮಳೆಯ pH ಮೌಲ್ಯ ಎಷ್ಟು? ಆಮ್ಲಮಳೆಯ pH ಮೌಲ್ಯ ಎಷ್ಟು? ಇವಾಗ ಈಗ ಆಲ್ರೆಡಿ ನಿಮಗೊಂದು pH ಮೌಲ್ಯ ಅಂದ್ರೆ ಏನು ಅಂತ ನಿಮ್ ತಲೆಯಲ್ಲಿದೆ ಇವಾಗ. ಸೊ ಹಾಗಾಗಿ ಆಮ್ಲಮಳೆಯ pH ಮೌಲ್ಯ ಎಷ್ಟಾಗಿರ್ಬೋದು? ಓಕೆ, ನೀವು ಇದಕ್ಕೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಯಾವುದು ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ. pH ಬಗ್ಗೆ ನಿಮಗೆ ಇವಾಗ ಈಗೆಲ್ಲ ನೋಡಿದೀವಿ ಆಲ್ರೆಡಿ. pH ಬಗ್ಗೆ ಸಾಕಷ್ಟು ಕ್ಲಾಸಸ್ 9ನೇ ತರಗತಿಯಲ್ಲಿ ನೋಡಿದೀರಾ, ಹೌದಲ್ವಾ? 8ನೇ ತರಗತಿಯಲ್ಲಿ ನೋಡಿದೀರಾ. ಸೊ ಹಾಗಾಗಿ ಈಗ ಆಮ್ಲಮಳೆಯ pH ಮೌಲ್ಯ ಎಷ್ಟು ಇದೆ ಅಂತ ನೀವು ಹೇಳಬೇಕು. ಮಾನವರ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲ ಯಾವುದು? ದಟ್ ಇಸ್ ಹೈಡ್ರೋಕ್ಲೋರಿಕ್ ಆಮ್ಲ. ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ನಮ್ಮ ದೇಹದಲ್ಲಿ ಇರುವಂತಹ ಅತ್ಯಂತ ಕಠಿಣ ವಸ್ತುವಾದಂತ ಹಲ್ಲಿನ ಎನಾಮಲ್, ಅಂದ್ರೆ ನೀವೇನು ಹಲ್ಲಿನ ಎನಾಮಲ್ ಅಂತ ಹೇಳಿದ್ರೆ ದೇಹದಲ್ಲಿರೋ ಅದೇ ವೈಟ್, ಈ ಹಲ್ಲು ಏನಿದೆಯಲ್ಲ, ಇದು ಬಾಯಿ ಅಂತ ಅನ್ಕೊಂಡ್ರೆ ಈ ಹಲ್ಲುಗಳು ವೈಟ್ ಏನಿದೆಯಲ್ಲ, ಇದನ್ನ ನಾವು ಎನಾಮಲ್ ಅನ್ನುವಂತಹ ಒಂದು ರಾಸಾಯನಿಕದಿಂದ ಇದು ಆಗಿರುತ್ತೆ. ಓಕೆ, ಸೊ ಅದರ ಒಂದು ರಾಸಾಯನಿಕ ಹೆಸರು ಏನು? ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ದಟ್ ಎನಾಮಲ್ ಅಂತ ಕೇಳಿದರೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನ ಸಾಕಷ್ಟು ಸತಿ ಕೇಳಿದರೆ. ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪೆಟೈಟ್. ಏನು? ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪೆಟೈಟ್ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ, ತುರಿಕೆ ಗಿಡದ
ತುರಿಕೆ ಗಿಡದ ಎಲೆಗಳ ಕೂದಲು ಚುಚ್ಚುವಿಕೆಯಿಂದ ಚರ್ಮದಲ್ಲಿ ತುರಿಕೆ ಉಂಟಾಗೋದಕ್ಕೆ ಕಾರಣವಾಗಿರುವಂತಹ ಆಮ್ಲ. ಈಗ ತುರಿಕೆ ಗಿಡ ಏನಿದೆ ಆದ್ರೆ ಎಲೆಗಳು ಏನಾದ್ರೂ ಅಂದ್ರೆ ಎಲೆಗಳ ಮೇಲೆ ಏನ್ ಸಣ್ಣ ಸಣ್ಣ ಕೂದಲಿರುತ್ತೆ ಅದನ್ನ ಏನಾದ್ರೂ ನಮ್ಮ ದೇಹಕ್ಕೆ ಏನಾದ್ರೂ ಅದು ತಾಕ್ತು ಚುಚ್ಚುತು ಅಂತ ಹೇಳಿದ್ರೆ ನಮ್ಮ ಒಂದು ಚರ್ಮದಲ್ಲಿ ಏನಾಗುತ್ತೆ ತುರಿಕೆ ಉಂಟಾಗುತ್ತೆ, ಕೆರ್ಕೋತೀವಿ. ಯಾಕೆ ಆ ರೀತಿ? ಹಾಗಾದ್ರೆ ಅದರಲ್ಲಿ ಇರುವಂತಹ ಆಸಿಡ್ ಯಾವುದು? ಮಿಥನಾಯಿಕ್ ಆಮ್ಲ, ಬೆಂಜಾಯಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ದಟ್ ಇಸ್ ಮಿಥನಾಯಿಕ್ ಆಮ್ಲ. ಯಾವುದು? ಮಿಥನಾಯಿಕ್ ಆಮ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ತುರಿಕೆ ಗಿಡದಲ್ಲಿ ಇರುವಂತಹ ಆಮ್ಲ ಯಾವುದು ಅಂತ ಹೇಳಿದ್ರೆ ಮಿಥನಾಯಿಕ್ ಆಮ್ಲ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಯಾವುದು? ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಮೀನ್ಸ್ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದರೆ ಯಾವುದು ಇದರ ರಾಸಾಯನಿಕ ಸೂತ್ರ? ರಾಸಾಯನಿಕ ಸೂತ್ರ ಯಾವುದು? ಕೆಮಿಕಲ್ ಫಾರ್ಮುಲಾ ಯಾವುದು? ದಟ್ ಇಸ್ CaOCl2. 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 ಓಕೆ, 18ನೇ ಪ್ರಶ್ನೆ. ಇದು ಚೆಲುವೆ ಪುಡಿಯ ಕಾರ್ಯ ಅಲ್ಲ. ಹಾಗಾದ್ರೆ ಚೆಲುವೆ ಪುಡಿಯ ಕಾರ್ಯ ಏನು? ಬಟ್ಟೆಗಳ ಬಣ್ಣವನ್ನ ತೆಗೆಯುವುದು, ನೀರಿನಲ್ಲಿ ಕ್ರಿಮಿಗಳನ್ನ ನಾಶ ಮಾಡುವುದು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಕೆ ಮಾಡ್ತಾರೆ, ಅಡುಗೆ ಬೇಯುವ ವೇಗವನ್ನ ಇದು ಹೆಚ್ಚಿಸುತ್ತೆ. ನೋಡಿ, ಇದು ಚೆಲುವೆ ಪುಡಿ ಆಗಿರೋದ್ರಿಂದ ನಾವಿದನ್ನ ಅಡಿಗೆಗೆ ಬಳಸೋದಿಲ್ಲ. ಓಕೆ, ಸೊ ಸರಿಯಾದಂತ ಉತ್ತರ ಏನು? ಇದು ಅಡುಗೆ ಬೇಯಿಸೋದಕ್ಕೆ ಇದನ್ನ ಉಪಯೋಗಿಸಲ್ಲ ಅಂದ್ರೆ ಇದು ಕಾರ್ಯ ಅಲ್ಲ. ಹಾಗಾದ್ರೆ ಚೆಲುವೆ ಪುಡಿಯ ಕಾರ್ಯ ಏನು? ಬಟ್ಟೆಗಳ ಬಣ್ಣವನ್ನ ತೆಗೆಯೋದಕ್ಕೆ ಉಪಯೋಗಿಸ್ತೀವಿ, ಜೊತೆಗೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಇದನ್ನ ಬಳಸ್ತಾರೆ, ಉತ್ಕರ್ಷಣಕಾರಿಯಾಗಿ. ಆಮೇಲೆ ನೀರಿನಲ್ಲಿ ಕ್ರಿಮಿಗಳನ್ನ ನಾಶಪಡಿಸೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. 19ನೇ ಪ್ರಶ್ನೆ. ಅಡುಗೆ ಬೇಯುವ ವೇಗವನ್ನ ಹೆಚ್ಚಿಸೋದಕ್ಕೆ ಹಾಗೂ ಗರಿಗರಿಯಾದ ಪಕೋಡ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನ ಬಳಸ್ತಾರೆ. ವಾಷಿಂಗ್ ಸೋಡಾ, ಚೆಲುವೆ ಪುಡಿ, ಅಡುಗೆ ಸೋಡಾ ಯಾವುದು ಅಲ್ಲ. ಸರಿ, ದಟ್ ಇಸ್ ಸರಿಯಾದಂತ ಉತ್ತರ ಬೇಕಿಂಗ್ ಸೋಡಾ ಮೀನ್ಸ್ ಅಡುಗೆ ಸೋಡಾ. ಓಕೆ, 20ನೇ ಪ್ರಶ್ನೆ. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಏನು? ನೋಡಿ, ಅಡುಗೆ ಸೋಡಾ ಹಾಗಾದ್ರೆ ಬೇಕಿಂಗ್ ಸೋಡಾ ಏನಿದೆ ಅದರದ್ದು ರಾಸಾಯನಿಕ ಸೂತ್ರ CaOCl2. ಇದು ಏನು? ಬ್ಲೀಚಿಂಗ್ ಪೌಡರ್ದು. ಸೊ ಹಾಗಾದ್ರೆ ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಯಾವುದು? ದಟ್ ಈಸ್ NaHCO3. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಓಕೆ, ಇದು ಏನಿದೆ? NaHCO3. ಇದು ಬ್ಲೀಚಿಂಗ್ ಪೌಡರ್ದು, ಇದು ಅಡುಗೆ ಸೋಡಾದು. ಓಕೆ, NaHCO3 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಅಂದ್ರೆ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಯಾವ ಒಂದು ರಾಸಾಯನಿಕ ವಸ್ತುವನ್ನ ಬಳಸ್ತಾರೆ? ಚೆಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಯಾವ್ದನ್ನ ಬಳಸ್ತಾರೆ? ವೆರಿ ಗುಡ್, ವಾಷಿಂಗ್ ಸೋಡಾವನ್ನ ಬಳಸ್ತಾರೆ. ಓಕೆ, ಯಾವುದು? ವಾಷಿಂಗ್ ಸೋಡಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳನೇ ಇಂಪಾರ್ಟೆಂಟ್, ಬಹಳಷ್ಟರಲ್ಲಿ ಕೇಳಿದ್ದಾರೆ ಇದನ್ನ. ನೋಡಿ, ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಶಾಶ್ವತವಾಗಿರುವಂತ ಅಂದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ಏನಿರುತ್ತೆ, ಶಾಶ್ವತ ಗಡಸುತನ ಪರ್ಮನೆಂಟ್ ಹಾರ್ಡ್ನೆಸ್ ಏನಿರುತ್ತೆ ಅದನ್ನ ನಿವಾರಣೆ ಮಾಡಬೇಕಾದ್ರೆ ಯಾವ ಒಂದು ರಾಸಾಯನಿಕ ವಸ್ತುವನ್ನ ಬಳಸ್ತಾರೆ? ದಟ್ ಇಸ್ ವಾಷಿಂಗ್ ಸೋಡಾ. ಯಾವ್ದನ್ನ ಬಳಸ್ತಾರೆ? ವಾಷಿಂಗ್ ಸೋಡಾವನ್ನ ಬಳಸ್ತಾರೆ. ಓಕೆ, 22ನೇ ಪ್ರಶ್ನೆ. ಜಿಪ್ಸಮ್ನ ರಾಸಾಯನಿಕ ಸೂತ್ರ ಯಾವುದು? ಜಿಪ್ಸಮ್ನ ರಾಸಾಯನಿಕ ಸೂತ್ರ ಯಾವುದು? ದಟ್ ಇಸ್ CaSO4 2H2O. ಓಕೆ, CaSO4 2H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ ಯಾವುದು? ದಟ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಏನಿದೆಯಲ್ಲ, ದಿಸ್ ಇಸ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ. ಓಕೆ, CaSO4 half H2O. CaSO4 half H2O. ಓಕೆ, 24ನೇ ಪ್ರಶ್ನೆ. ಮುರಿದ ಮೂಳೆಗಳಿಗೆ ಆಧಾರವನ್ನ ನೀಡೋದಕ್ಕೆ ಹಾಗೂ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನ ಬಳಸ್ತಾರೆ. ಯಾವ್ದನ್ನ ಬಳಸ್ತಾರೆ? ಮುರಿದ ಮೂಳೆಗಳು ಅಂತ ಇದೆ, ಆಧಾರವನ್ನ ನೀಡೋದಕ್ಕೆ ಅಂತ ಇದೆ. ಸೊ ಸರಿಯಾದಂತ ಉತ್ತರ ಏನು? ದಟ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಓಕೆ, ಇನ್ನು ಕ್ಲೋರ್ ಆಲ್ಕಲಿ ವಿಧಾನದಿಂದ ಈ ಅನಿಲವನ್ನ ತಯಾರಿಸಲಾಗುತ್ತೆ. ಕ್ಲೋರ್ ಆಲ್ಕಲಿ ಅನ್ನುವಂಥ ವಿಧಾನದಿಂದ ಯಾವುದನ್ನ ತಯಾರಿಸ್ತಾರೆ? ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್ ಅಂತ ಇದೆ. ಓಕೆ, ಕ್ಲೋರ್ ಆಲ್ಕಲಿ ವಿಧಾನದಿಂದ ಯಾವ ಒಂದು ಅನಿಲವನ್ನ ತಯಾರಿಸ್ತಾರೆ ಅಂದ್ರೆ ದಟ್ ಇಸ್ ಕ್ಲೋರಿನ್ ಗ್ಯಾಸ್. ಓಕೆ, ಕ್ಲೋರಿನ್ ಅನಿಲವನ್ನ ತಯಾರಿಸ್ತಾರೆ. ಕ್ಲೋರಿನ್ ಅನಿಲವನ್ನ ತಯಾರಿಸಬೇಕು ಅಂತ ಹೇಳಿದ್ರೆ
ಅದಕ್ಕಿರುವಂತಹ ಮೆಥಡ್ ಯಾವುದು ಅಂದ್ರೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಓಕೆ, ಸೊ ಇದಿಷ್ಟು 2ನೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂತೆ ನಾವು MCQs ನ ನೋಡಿದ್ವಿ. ಓಕೆ, ಸೊ ಇದರಲ್ಲಿ ಏನ್ ಹೇಳಿದೀವಲ್ವಾ, ಇದರಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ. ಸೊ ಈ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಅಂತ ಭಾವಿಸ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.